ಹಿಮಂತ ಯೋಗಿಗೆ ಅಮೆರಿಕಾದಲ್ಲಿ ಬ್ಯಾನ್. ಅಲ್ಲಿನ ಸರ್ಕಾರಕ್ಕೆ ಧಾರ್ಮಿಕ ಆಯೋಗದಿಂದ ವರದಿ. ವರದಿಯ ಹಿಂದಿದೆ ಪಾಕ್ ಮೂಲದ ಮತಾಂಧನ ಕಿತಾಪತಿ. ಬಿಜೆಪಿ ಸಿಎಂಗಳೇ ಯಾಕೆ ಟಾರ್ಗೆಟ್? ಭಾರತದ ಪ್ರಭಾವಿ ಮುಖ್ಯಮಂತ್ರಿಗಳು, ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಸಿಎಂಗಳ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಸಂಚು ನಡೆಯುತ್ತಾ ಇದೆಯಾ? ಇಂಥ ಒಂದು ಅನುಮಾನ ಈಗ ಗಟ್ಟಿಯಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್, ಉತ್ತರಾಖಂಡದ ಪುಷ್ಕರ್ ಸಿಂಗ್ ಧಾಮಿ ಮತ್ತು ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ ಅವರ ವಿರುದ್ಧ ಅಮೆರಿಕದಲ್ಲಿ ಇಂಥದ್ದೊಂದು ಪಿತೂರಿ ರಚಿಸಲಾಗಿದೆ. ಹೌದು, ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ USCIRF ತನ್ನ 2026ರ ವಾರ್ಷಿಕ ವರದಿಯಲ್ಲಿ ಈ ಮೂವರು ಮುಖ್ಯಮಂತ್ರಿಗಳನ್ನು ಅಮೆರಿಕ ಪ್ರವೇಶಿಸದಂತೆ ಬ್ಯಾನ್ ಮಾಡಲು ಒತ್ತಾಯಿಸಿದೆ. ಏನಿದೆ ಆ ವರದಿಯಲ್ಲಿ? ಈ ವರದಿಯಲ್ಲಿ 3 ರಾಜ್ಯಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಇವರನ್ನು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಲಾಗಿದೆ. ಇದರರ್ಥ ಈ ನಾಯಕರನ್ನು US ಮತ್ತು ಅದರ ಪ್ರಭಾವವಿರುವ ಪ್ರದೇಶಗಳಲ್ಲಿ ಬ್ಯಾನ್ ಮಾಡಬೇಕೆಂಬ ಆಲೋಚನೆ ಇದೆ ಅನ್ನೋದು. USCIRF ಜಯಮಾನವೇ ಇದು. ಇದೇನು ಹಠಾತ್ತನೆ ನಡೆದಿರುವ ಘಟನೆಯಲ್ಲ. ಇದಕ್ಕೂ ಮುನ್ನ ಮಾರ್ಚ್ ತಿಂಗಳಿನಲ್ಲಿ ಇದೇ ಸಂಸ್ಥೆ ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ಮತ್ತು ಗುಪ್ತಚರ ಸಂಸ್ಥೆಯಾದ ರಾ ಅನ್ನು ಬ್ಯಾನ್ ಮಾಡಲು ಒತ್ತಾಯಿಸಿತ್ತು. ಗುಜರಾತ್, ಮಹಾರಾಷ್ಟ್ರ, ಒಡಿಶಾ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಗಲಭೆಗಳಿಗೆ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರಣ ಎಂದು ಆರೋಪಿಸಿ ಅವರಿಗೆ ರಾ ಸಹಾಯ ಮಾಡುತ್ತಿದೆ ಎಂಬ ಆಘಾತಕಾರಿ ಸುಳ್ಳು ವರದಿಯನ್ನು ನೀಡಿತ್ತು. ಈ ಮುಖ್ಯಮಂತ್ರಿಗಳ ವಿರುದ್ಧದ ಷಡ್ಯಂತ್ರಗಳೇನು? ಅಸ್ಸಾಂನಲ್ಲಿ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರು ಹಿಮಂತ ಬಿಸ್ವಾ ಶರ್ಮಾ ಅವರ ಕುಟುಂಬದ ವಿರುದ್ಧ ನಕಲಿ ದಾಖಲೆಗಳ ಆರೋಪ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇತ್ತ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು. ಬಳಿಕ ತನಿಖೆ ನಡೆಸಿದ STFಗೆ ಒಂದು ಪ್ರಮುಖ ವಿಷಯ ತಿಳಿಯಿತು. ಅದೇನೆಂದರೆ ಈ ಗಲಭೆಯಲ್ಲಿ ಭಾಗಿಯಾಗಿದ್ದ ಕೆಲವರಿದೆ ವಿದೇಶದಿಂದ ಹಣ ಬಂದಿತ್ತು. ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಕಳಂಕ ತರಲು ಈ ಸಂಚು ರೂಪಿಸಲಾಗಿತ್ತು. ಉತ್ತರಾಖಂಡ್ ಸಿಎಂ ದೇಶದಲ್ಲೇ ಮೊದಲು ಏಕರೂಪ ನಾಗರಿಕ ಸಂಹಿತೆ ತಂದ ಮುಖ್ಯಮಂತ್ರಿ. ಇದನ್ನು ಮುಸ್ಲಿಂ ಮತಾಂಧರು ವಿರೋಧಿಸಿದ್ದರು ಅನ್ನೋದು ಇಲ್ಲಿ ಗಮನಾರ್ಹ. FCRA ತಿದ್ದುಪಡಿಗಳಿಂದ NGOಗಳು ಕಂಗಾಲು. ನಿಜವಾದ ಸಮಸ್ಯೆ ಶುರುವಾಗಿದ್ದು ಎಲ್ಲಿ ಗೊತ್ತಾ? 2014ರ ನಂತರ ಕೇಂದ್ರದ ಮೋದಿ ಸರ್ಕಾರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ FCRA ನಿಯಮಗಳನ್ನು ಬಿಗಿಗೊಳಿಸಿದ ನಂತರ ಇದರಡಿ ಸುಮಾರು 6,600 ಸಂಸ್ಥೆಗಳು ಮತ್ತು 20,000ಕ್ಕೂ ಹೆಚ್ಚು NGOಗಳ ಲೈಸೆನ್ಸ್ ರದ್ದುಗೊಳಿಸಲಾಗಿತ್ತು. ಸಮಾಜ ಸೇವೆಯ ಹೆಸರಿನಲ್ಲಿ ವಿದೇಶಗಳಿಂದ ಬರುತ್ತಿದ್ದ ಕೋಟ್ಯಾಂತರ ರೂಪಾಯಿ ಹಣವನ್ನು ಮತಾಂತರ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಬಳಸಲಾಗುತ್ತಿತ್ತು ಎಂಬುದು ಸರ್ಕಾರದ ತನಿಖೆಯಲ್ಲಿ ಸಾಬೀತಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈ ಬ್ಯಾನ್ ಅನ್ನು ಎತ್ತಿ ಹಿಡಿದಿತ್ತು. UPಯಲ್ಲಿ 13,000 ಅಕ್ರಮ ಮದರಸಾಗಳಿಗೆ ಬೀಗ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮದರಾಸಗಳಲ್ಲಿ ರಾಷ್ಟ್ರಗೀತ ಕಡ್ಡಾಯಗೊಳಿಸಿದರು ಮತ್ತು ವಾರ್ಷಿಕ ಲೆಕ್ಕಪತ್ರ ಸಲ್ಲಿಕೆಯನ್ನು ಕಡ್ಡಾಯ ಮಾಡಿದರು. ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ನಡೆಯುತ್ತಿದ್ದ ಸುಮಾರು 13,000 ಅಕ್ರಮ ಮದರಾಸಗಳಿಗೆ ಬೀಗ ಬಿತ್ತು. ಅಕ್ರಮ ಹಣದ ಹರಿವು ನಿಂತು ಹೋಯಿತು. ಗೋಹತ್ಯೆ, ಲವ್ ಜಿಹಾದ್ ಮತ್ತು ಅಕ್ರಮ ಮತಾಂತರಗಳ ವಿರುದ್ಧ ಕಠಿಣ ಕಾನೂನು ತರಲಾಯಿತು. ಅಮೆರಿಕಾದಲ್ಲಿ ಕುಳಿತಿರುವ ದೇಶವಿರೋಧಿ ಶಕ್ತಿಗಳಿಗೆ ಇದೀ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. UP ಚುನಾವಣೆ ಮತ್ತು ಟಾರ್ಗೆಟ್ ಯೋಗಿ. ಎಲ್ಲಾ ಸರ್ವೆಗಳ ಪ್ರಕಾರ 2027ರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಭಾರೀ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ. ಯೋಗಿಯವರ ಕಾನೂನು ಸುವ್ಯವಸ್ಥೆ ಮತ್ತು ಬುಲ್ಡೋಸರ್ ಮಾಡೆಲ್ ಇಡೀ ದೇಶಕ್ಕೆ ವಿಸ್ತರಣೆಯಾಗಬಹುದು ಎಂಬ ಭಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರಿಗಿದೆ. ಅದಕ್ಕಾಗಿಯೇ ಇಂತಹ ಸುಳ್ಳು ವರದಿಗಳ ಮೂಲಕ ಭಾರತೀಯ ನಾಯಕರನ್ನು ಜಾಗತಿಕವಾಗಿ ಟಾರ್ಗೆಟ್ ಮಾಡಲಾಗುತ್ತಿದೆ. ಅಮೆರಿಕ ವರದಿಯ ಹಿಂದೆ ಯಾರಿದ್ದಾರೆ? ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ಅಂದ್ರೆ ಈಗಿನ USCIRF. ಇದರ ನೇತೃತ್ವ ಯಾರದ್ದು? ಇದರ ಸಂಪೂರ್ಣ ಹಿಡಿತ ಹೊಂದಿರುವವರು ಅಮೆರಿಕಾದ ಹಿರಿಯ ವೈದ್ಯ ಡಾಕ್ಟರ್ ಆಸಿಫ್ ಮಹಮೂದ್. ಸದ್ಯ ಈತ ಆಯೋಗದ ಉಪಾಧ್ಯಕ್ಷ. ಹಿಂದೆ ಅಧ್ಯಕ್ಷನಾಗಿಯೂ ಕೆಲ ವರ್ಷ ಕಾರ್ಯನಿರ್ವಹಿಸಿದ್ದ. ಹಾಗಾಗಿ ಈಗ ಯಾರೇ ಅಧ್ಯಕ್ಷರಾದರೂ ಇಡೀ ಆಯೋಗದ ಮೇಲೆ ಈತ ತಿನ್ನ ಪ್ರಭಾವವನ್ನು ಬೀರಬಲ್ಲನೆ. ಈತನ ಚಿತಾವಣದಿಂದಲೇ ಈ ಆಯೋಗ ಭಾರತದ್ವೇಷಿ ವರದಿಗಳನ್ನು ಆಗಾಗ ಅಮೆರಿಕ ಸರ್ಕಾರಕ್ಕೆ ಕೊಡುತ್ತಲೇ ಬಂದಿದೆ. ಈಗ ನಿಮಗೆ ಅರ್ಥ ಆಗಿರಬೇಕು ಈ ಜಾಗತಿಕ ಪಿತೂರಿ ಯಾವ ನೆಟ್ವರ್ಕ್ ಹೊಂದಿದೆ ಅನ್ನೋದು. ಭಾರತ ಎಚ್ಚರವಾಗಿರಬೇಕಷ್ಟೇ.